ಕಣದಲ್ಲಿ ಅಬ್ಬರದ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಸೂರ್ಯ ಮುಳುಗುತ್ತಿದ್ದಂತೆ ಕ್ಷೇತ್ರ ಖಾಲಿ ಮಾಡಿದ್ದಾರೆ ಘಟಾನುಘಟಿಗಳ ನಾಯಕರು. ಉಪಚುನಾವಣಾ ಕಣದಲ್ಲಿ ಅಬ್ಬರದ ಬಹಿರಂಗಕ್ಕೆ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಸೂರ್ಯ ಮುಳುಗುತ್ತಿದ್ದಂತೆ ಘಟಾನುಘಟಿಗಳು ಕ್ಷೇತ್ರ ಖಾಲಿ ಮಾಡಿದ್ದಾರೆ. ನಂಜನಗೂಡು, ಗುಂಡ್ಲುಪೇಟೆ ತೊರೆತು ಈಗ ಮೈಸೂರಿನಲ್ಲಿ ಠಿಕಾಣಿ ಹೂಡಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿ ಕಾಂಗ್ರೆಸ್ನ ದಿಗ್ಗಜರೆಲ್ಲ ಈಗ ಮೈಸೂರು ನಗರದಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರೆಲ್ಲ ಮೈಸೂರಲ್ಲಿ ವಾಸ್ತವ್ಯ ಹೂಡಿದ್ದು, ಯಡಿಯೂರಪ್ಪ ಸೇರಿ ಶಾಸಕರು, ಸಂಸದರೆಲ್ಲ ಮೈಸೂರಿಗೆ ಶಿಫ್ಟ್ ಆಗಿದ್ದಾರೆ. ಅಖಾಡದಲ್ಲಿರೋ ಅಭ್ಯರ್ಥಿಗಳಿಂದ ನಾಳೆ ಸಂಜೆವರೆಗೂ ಮನೆ ಮನೆ ಪ್ರಚಾರ ನಡೆಯಲಿದೆ. ನಂಜನಗೂಡು, ಗುಂಡ್ಲುಪೇಟೆಯಲ್ಲಿ ಈಗ ಓಟಿನದ್ದೇ ಲೆಕ್ಕಾಚಾರ. ಪ್ರಚಾರ ಲೆಕ್ಕಾಚಾರದ ಜೊತೆಗೆ ಮತದಾರರಿಗೆ ಕಾಂಚನದ ಸುರಿಮಳೆ ಜೋರಾಗಿ ನಡೆದಿದೆ. ಇನ್ನು ಪ್ರಚಾರಕ್ಕೆ ತೆರೆ ಬಿದ್ರು ಮತದಾರರಿಗೆ ಹಣ ಹಂಚೋ ಕೆಲಸ ಮಾತ್ರ ಸದ್ದಿಲ್ಲದೆ ನಡೀತಿದೆ. ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಣ ಹಂಚಿ ಬಿಜೆಪಿಯವರಿಗೆ ಸಿಕ್ಕಿ ಬಿದ್ದಿದ್ರು. ಇವತ್ತು ಬಿಜೆಪಿ ಮಾಜಿ ಸಚಿವ ರೇಣುಕಾಚಾರ್ಯ ಅವರ ಕಾರಲ್ಲಿ ಹಣ ಸಾಗಿಸುವಾಗ ಸಿಕ್ಕಿ ಬಿದ್ದಿದ್ದಾರೆ. ಆದ್ರೆ ಈ ಕಾರಲ್ಲಿ ರೇಣುಕಾಚಾರ್ಯ ಇರಲಿಲ್ಲ. ಹಣದ ಸಮೇತ ಸಿಕ್ಕಿ ಬೀಳ್ತಿದ್ದಂತೆ ಚುನಾವಣಾಧಿಕಾರಿಗಳು ಕಾರನ್ನ ಜಪ್ತಿ ಮಾಡಿದ್ದಾರೆ. ಗುಂಡ್ಲುಪೇಟೆ ಉಪಚುನಾವಣಾ ಬಹಿರಂಗ ಪ್ರಚಾರಕ್ಕೆ ಇಂದು ಉಭಯ ಪಕ್ಷದ ನಾಯಕರು ಭರ್ಜರಿ ಪ್ರಚಾರ ಮಾಡಿದ್ರು. ಮತ್ತೊಂದು ಕಡೆ ಕೆಲ್ಸೂರು ಗ್ರಾಮದಲ್ಲಿ ಬಳ್ಳಾರಿ ಮೂಲದ ಹಂಪಪತಿ ಎಂಬ ವ್ಯಕ್ತಿ 4.5 ಲಕ್ಷ ಇಟ್ಕೊಂಡು ಹಣ ಹಂಚುವ ವೇಳೆ ಬಿಜೆಪಿಯವರಿಗೆ ಸಿಕ್ಕಿಬಿದ್ದು ಪೊಲೀಸರ ಪಾಲಾದ್ರು. ಇನ್ನೊಂದು ಕಡೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಿರ್ದೇಶಕ ಮನೋಜ್ ಕರ್ಜಗಿ ತನ್ನ ಕಾರ್ನಲ್ಲಿ ಸುಮಾರು 20 ಲಕ್ಷಕ್ಕೂ ಅಧಿಕ ಹಣವನ್ನು ಗುಂಡ್ಲುಪೇಟೆಯ ಖಾಸಗಿ ಹೋಟೆಲ್ ಮುಂದೆ ಸಾಗಿಸುತ್ತಿದ್ರು. ಅದನ್ನ ಬಿಜೆಪಿ ಕಾರ್ಯಕರ್ತರು ಪತ್ತೆ ಹಚ್ಚಿ ಮನೋಜ್ ಕರ್ಜಗಿಯನ್ನು ಪೊಲೀಸರಿಗೆ ಒಪ್ಪಿಸಿದ್ರು. ಇನ್ನು ಮಹದೇವ್ ಪ್ರಸಾದ್ ಅವರ ಪಿಎ ಆಗಿದ್ದ ಮಂಜು ಗುಂಡ್ಲುಪೇಟೆ ಪಟ್ಟಣದ ಅಶ್ವಿನಿ ಬಡಾವಣೆಯಲ್ಲಿ ಹಣ ಹಂಚುವಾಗ ಸಿಕ್ಕಿಬಿದ್ರು. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ನಿನ್ನೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಬಿಜೆಪಿಯವರು ಸಿಕ್ಕಾಪಟ್ಟೆ ದೂರು ಮಾಡಿದ್ರು, ಜೊತೆಗೆ ಸಿಡಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಶೋಭಾ ಕರಂದ್ಲಾಜೆ ಅವರು ಆರೋಪ ಮಾಡಿದ್ರು. ಈಗ ಇವತ್ತು ರೇಣುಕಾಚಾರ್ಯ ಕಾರಲ್ಲಿ ಈಗ ಸಿಕ್ಕಿ ಬಿದ್ದಿದ್ದಾರೆ. ದುಡ್ಡನ್ನ ಸಾಗಿಸುವಾಗ ಸಂದರ್ಭದಲ್ಲಿ ಅದು ರೇಣುಕಾಚಾರ್ಯ ಕಾರು ಅಂತ ಕೂಡ ಹೇಳಲಾಗ್ತಿದೆ. ಆದ್ರೆ ಅವರು ಅಲ್ಲಿ ಕಾರಲ್ಲಿ ಇರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಏನಿದು ಕೆಪಿ ನಾಗರಾಜ್? ಒಂದಂತೂ ಸ್ಪಷ್ಟವಾಗಿದೆ, ದುಡ್ಡು ಹಂಚುವಂತಹ ವಿಚಾರ ಕಾಂಗ್ರೆಸ್ ಕೂಡ ಇದ್ದಿಲ್ಲ, ಹಿಂದೆ ಸ್ಪಷ್ಟವಾಗಿದೆ. ಆದ್ರೆ ಮಾತ್ರ ವಾತಾವರಣಗಳು ಹಾಗೂ ಆರೋಗ್ಯದ ಮಾತುಗಳು ಕೇಳಿ ಬರ್ತಾ ಇದ್ವಿ. ಆದ್ರೆ ವಾಪಸ್ ಈಗ ಸಿಕ್ಕಿರುವಂತಹ ಮಾಹಿತಿ. ಆದ್ರೆ ಕಾರಿನಲ್ಲಿ ರೇಣುಕಾಚಾರ್ಯ ಅವರು ಇರಲಿಲ್ಲ. ಆದ್ರೆ ಅವರ ಪರವಾಗಿ ಈಗ ಹಣದ ಸಮೇತ ಕಾರನ್ನು ಕೂಡ ಓಕೆ, ಏನು ಪ್ರಚಾರಕ್ಕೆ ತೆರೆ ಬಿದ್ರು ಮತದಾರರಿಗೆ ಹಣ ಹಂಚೋ ಕೆಲಸ ಮಾತ್ರ ಸದ್ದಿಲ್ಲದೆ ಇನ್ನೂ ನಡೀತಿದ್ಯಂತೆ. ಮೊನ್ನೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಹಣ ಹಂಚಿ ಬಿಜೆಪಿಯವರಿಗೆ ಸಿಕ್ಕಿ ಬಿದ್ದಿದ್ರು. ಆ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಅವರು ಕೂಡ ಹೇಳಿಕೆಯನ್ನ ನೀಡಿದ್ರು, ಸಿಡಿಯನ್ನು ಕೂಡ ಬಿಡುಗಡೆ ಮಾಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣವನ್ನ ಹಂಚ್ತಾ ಇದ್ರು ಅಂತ. ಇನ್ನೊಂದು ಕಡೆ ಅದಕ್ಕೆ ಡಿಕೆ ಶಿವಕುಮಾರ್ ಕೂಡ ಸ್ಪಷ್ಟನೆಯನ್ನು ನೀಡಿದ್ರು, ಅದನ್ನ ಹಣ ಹಂಚ್ತಾ ಇರ್ಲಿಲ್ಲ, ಊಟಕ್ಕೆ ಅಂತ ದುಡ್ಡನ್ನ ನೀಡ್ತಾ ಇದ್ರು ಅಂತ. ಇವತ್ತು ಬಿಜೆಪಿ ಮಾಜಿ ಸಚಿವ ರೇಣುಕಾಚಾರ್ಯ ಅವರ ಕಾರಲ್ಲಿ ಹಣ ಸಾಗಿಸುವಾಗ ಸಿಕ್ಕಿ ಬಿದ್ದಿದ್ದಾರೆ. ಆದ್ರೆ ಈ ಕಾರಲ್ಲಿ ರೇಣುಕಾಚಾರ್ಯ ಇರ್ಲಿಲ್ಲ. ಹಣದ ಸಮೇತ ಸಿಕ್ಕಿ ಬೀಳ್ತದಂತೆ ಚುನಾವಣಾಧಿಕಾರಿಗಳು ಕಾರನ್ನ ಜಪ್ತಿ ಮಾಡಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಅದು ರೇಣುಕಾಚಾರ್ಯರ ಕಾರು. ಇವತ್ತು ಏನು ಅವರ ಕಾರಲ್ಲಿ ಹಣ ಸಾಗಿಸುವಾಗ ಸಿಕ್ಕಿ ಬಿದ್ದಿದ್ದಾರೆ. ಆದ್ರೆ ಆ ಕಾರಲ್ಲಿ ರೇಣುಕಾಚಾರ್ಯ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕಾರು ನಿಜಕ್ಕೂ ರೇಣುಕಾಚಾರ್ಯರ್ದ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ನಮ್ಮ ಪ್ರತಿನಿಧಿಯನ್ನ ನೀಡ್ತಾರೆ. ಇನ್ನೊಂದು ಕಡೆ ಹಣ ಹಂಚುವ ಜೋರಾಗೆ ನಡೀತಾ ಇದೆ. ಸಂಜೆ ಆದ್ರೂ ಕೂಡ ಅಲ್ಲಿ ಸ್ವಲ್ಪ ಕಡೆ ಹಣ ಕೂಡ ಹಂಚ್ತಾ ಇದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ನೀವಾಗ್ಲೇ ಹೇಳ್ತಾ ಇದ್ರಿ, ಅದು ಧ್ವನಿ ಸ್ಪಷ್ಟತೆ ಇರ್ಲಿಲ್ಲ. ಕಂಟಿನ್ಯೂ ಕೆಪಿ ನಾಗರಾಜ್. ಹೀಗಾಗಿ ಏನಂದ್ರೆ ಎರಡೂ ಪಕ್ಷಗಳು ಕೂಡ ಹಣ ಹಂಚಿಕೆಯಲ್ಲಿ ತಮ್ಮದೇ ಆದಂತಹ ವ್ಯವಸ್ಥಿತವಾದಂತಹ ತಂತ್ರಗಳನ್ನ ಮಾಡಿರುವಂತದ್ದು ಈ ಮೂಲಕವಾಗಿ ಸ್ಪಷ್ಟವಾಗ್ತಾ ಇದೆ. ಪ್ರಮುಖವಾಗಿ ಬಿಜೆಪಿ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿರಲಿಲ್ಲ. ಆದ್ರೆ ಈಗ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಗುಂಡ್ಲುಪೇಟೆ ಭಾಗದಿಂದ ಬಿಜೆಪಿಯ ಮಾಜಿ ಸಚಿವ ರೇಣುಕಾಚಾರ್ಯ ಅವರ ಕಾರಿನಲ್ಲಿ 2 ಲಕ್ಷ ರೂಪಾಯಿ ಹಣವನ್ನ ಸಿಕ್ಕಿರುವ ಕಾರಣಕ್ಕೋಸ್ಕರವಾಗಿ ಕಾರಿನ ಸಮೇತ ಹಣವನ್ನು ಕೂಡ ಜಪ್ತಿ ಮಾಡಲಾಗಿದೆ. ಆದ್ರೆ ಕಾರಿನಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಇರಲಿಲ್ಲ. ಜೊತೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಅದರಲ್ಲೂ ಕೂಡ ಪ್ರಮುಖವಾಗಿ ಈಶಾನ್ಯ ರಸ್ತೆ ಸಾರಿಗೆಯ ನಿರ್ದೇಶಕರಾಗಿರುವಂತಹ ಮನೋಜ್ ಅವರ ಕಾರಿನಲ್ಲೂ ಕೂಡ 20 ಲಕ್ಷ ರೂಪಾಯಿ ಹಣವೂ ಕೂಡ
ಸಿಕ್ಕಿರುವಂತಹದ್ದು. ಒಂದು ರೀತಿಯಾಗಿ ಎಲ್ಲೋ ಒಂದು ಕಡೆಯಲ್ಲಿ ಗುಂಡ್ಲುಪೇಟೆ ಮತ್ತು ನಂಜನಗೂಡು ಭಾಗದ ಚುನಾವಣೆಗಳಲ್ಲಿ ಮತದಾರರಿಗೆ ದೊಡ್ಡ ಮಟ್ಟದ ಆಮಿಷನ್ನ ಎರಡೂ ಪಕ್ಷದ ಕಾರ್ಯಕರ್ತರು, ಎರಡೂ ಪಕ್ಷದ ಮುಖಂಡರುಗಳು ಒಡ್ಡುತ್ತಾ ಇದ್ದಾರೆ ಎನ್ನುವಂತಹದ್ದು ಸ್ಪಷ್ಟವಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ರಾತ್ರಿಯಿಂದ ಇನ್ನೂ ಹೆಚ್ಚಿನ ತಪಾಸಣೆಗಳು ಕೂಡ ಮೈಸೂರು ಭಾಗದಿಂದ ನಂಜನಗೂಡು ಭಾಗಕ್ಕೆ ಆಗಮಿಸುವಂತಹ ವಾಹನಗಳಿರ್ಬೋದು ಮತ್ತೆ ನಂಜನಗೂಡಿಂದ ಗುಂಡ್ಲುಪೇಟೆಗೆ ಸಾಗುವಂತಹ ವಾಹನಗಳಿರ್ಬೋದು ಹೆಚ್ಚಿನ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. ದಿವ್ಯಾ, ಒಟ್ಟಾರೆ ಕೆಪಿ ನಾಗರಾಜ್ ಹಣದ ಸದ್ದು ಜೋರಾಗಿ ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ನಿನ್ನೆ ಏನೋ ಶೋಭಾ ಕರಂದ್ಲಾಜೆ ಅವರು ಕಾಂಗ್ರೆಸ್ ಬಗ್ಗೆ ಆರೋಪ ಮಾಡ್ತಾ ಇದ್ರು, ಇವತ್ತು ಕೂಡ ಪ್ರೂಫ್ ಸಮೇತ ಕಾರ್ ಸಿಕ್ಕಿ ಬಿದ್ದಿದ್ದಾರೆ ರೇಣುಕಾಚಾರ್ಯಕರಿಗೆ. ಇವಾಗ ಏನು ಹೇಳ್ತಾರೆ ಬಿಜೆಪಿ ಮುಖಂಡರು? ದಿವ್ಯಾ, ಒಂದು ರೀತಿಯಾಗಿ ಅದರಲ್ಲೂ ಕೂಡ ಪ್ರಮುಖವಾಗಿ ಉಪಚುನಾವಣೆಗಳಲ್ಲಿ ಒಂದು ರೀತಿಯಾಗಿ ಪಕ್ಷಗಳು ಮಾಡಿಕೊಂಡಿರುವಂತಹ ಒಂದು ಸ್ಟ್ರಾಟಜಿ ಏನು ಅಂದ್ರೆ, ಚುನಾವಣೆಯ ಪ್ರಚಾರಕ್ಕೆ, ಬಹಿರಂಗ ಪ್ರಚಾರಕ್ಕೆ ಅಂತ್ಯ ಬೀಳುವ 2 ದಿನಗಳ ಹಿಂದಿನವರೆಗೂ ಕೂಡ ಅದು ಕೇವಲ ಮಾತಿನ ಸಮರ, ತದನಂತರದಲ್ಲಿ ನಡೆಯುವಂತಹದ್ದು ಅದು ಹಣದ ಸಮರ ಅನ್ನೋ ರೀತಿಯಲ್ಲಿ ಈ ಎಲ್ಲಾ ಪಕ್ಷಗಳು ಕೂಡ ಭಾವಿಸ್ಕೊಂಡಿರುವುದು. ಅದರಲ್ಲೂ ಕೂಡ ಪ್ರಮುಖವಾಗಿ ಉಪಚುನಾವಣೆಯ ಸಂದರ್ಭದಲ್ಲಿ ಆ ಹಣದ ಹೊಳೆ ದೊಡ್ಡ ಮಟ್ಟಕ್ಕೆ ನಡೆಯುತ್ತೆ. ಚುನಾವಣಾ ಆಯೋಗ ಎಷ್ಟೇ ಬಿಗಿ ಕಣ್ಗಾವಲನ್ನು ಹಾಕಿದ್ರು ಕೂಡ ಅದನ್ನು ಮೀರಿ ರಾಜಕಾರಣಿಗಳು ಹಣವನ್ನ ಹಂಚುವಂತ ಪ್ರಕರಣಗಳು. ಹಾಗಾಗಿ ಅವರವರ ಮೂಗಿನ ನೇರಕ್ಕೆ ಅದನ್ನು ಸಮರ್ಥನೆ ಮಾಡ್ಕೋಬಹುದು. ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣವನ್ನು ಕೂಡ ಕಾಂಗ್ರೆಸ್ ಅವರು ತಮ್ಮದೇ ಆದ ದಿಕ್ಕಿನಲ್ಲಿ ಸಮರ್ಥನೆಯನ್ನ ಮಾಡಿಕೊಂಡ್ರು. ಈಗ ರೇಣುಕಾಚಾರ್ಯ ಅವರ ಪ್ರಕರಣವನ್ನೂ ಕೂಡ ತಮ್ಮದೇ ಆದಂತಹ ನಿಟ್ಟಿನಲ್ಲಿ ಬಿಜೆಪಿ ಅವರು ಕೂಡ ಸಮರ್ಥನೆ ಮಾಡ್ಕೋಬಹುದು. ಯಾಕಂದ್ರೆ ಸಮರ್ಥನೆ ಮಾಡ್ಕೊಳ್ಳುವಂತ ವಿಚಾರಕ್ಕೂ ಆತ್ಮಸಾಕ್ಷಿಗೂ ಬಹಳ ವ್ಯತ್ಯಾಸಗಳಿರ್ತದೆ. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಆತ್ಮಸಾಕ್ಷಿಯ ಪ್ರಶ್ನೆ ಕೇಳಿದ್ರೆ ಆತ್ಮಸಾಕ್ಷಿ ಅಂದ್ರೆ ಏನು ಅಂತ ವಾಪಸ್ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುವಂತಹ ಕಾರಣಕ್ಕೋಸ್ಕರವಾಗಿ ಒಟ್ಟಿನಲ್ಲಿ ಒಂದಷ್ಟು ಸತ್ಯ ಮತದಾರರನ್ನ ಕರಪ್ಟ್ ಮಾಡುವಂತಹ ವಿಚಾರದಲ್ಲಿ ಎರಡೂ ಪಕ್ಷಗಳು ಮಾತ್ರ ಪೈಪೋಟಿಗೆ ಬಿದ್ದಿರುವುದಂತೂ ಸತ್ಯ. ದಿವ್ಯಾ, ಹಣದ ಹೊಳೆ ಜೋರಾಗೇನೋ ಕಾಣ್ತಾ ಇದೆ, ಆದ್ರೆ ಮತದಾರರು ಹಣ ಕೊಟ್ಟರು ಅಂತ ಓಟ್ ಹಾಕ್ತಾರ ಅಥವಾ ಮುಂದೆ ಅಭಿವೃದ್ಧಿ ಕಾರ್ಯ ಮಾಡ್ಲಿ ಅಂತ ಓಟ್ ಹಾಕ್ತಾರ ಕೆಪಿ ನಾಗರಾಜ್ ಆ ಕ್ಷೇತ್ರದ ಜನ? ಸಹಜವಾಗಿನೇ ರಾಜಕಾರಣಿಗಳ ಮನಸ್ಥಿತಿ ಹೊಂದಿದೆ. ಏನಂದ್ರೆ ಯಾವ ಓಟ್ಗಳನ್ನ ಕನ್ವಿನ್ಸ್ ಮಾಡಕ್ ಆಗೋದಿಲ್ವೋ ಅಂತ ಓಟ್ಗಳನ್ನ ಪರ್ಚೇಸ್ ಮಾಡ್ಬೇಕು ಅನ್ನುವಂಥದ್ದು ರಾಜಕಾರಣಿಗಳ ಪಕ್ಷಗಳ ಸ್ಟ್ರಾಟಜಿಗಳಾಗಿರ್ತವೆ. ಹಣ ತೆಗೆದುಕೊಂಡವರೆಲ್ಲವೂ ಕೂಡ ಓಟ್ ಹಾಕೋದಿಲ್ಲ, ಜೊತೆಗೆ ಹಣ ಕೊಟ್ಟರೆ ಮಾತ್ರ ಓಟ್ ಹಾಕುವಂತ ಪರಿಸ್ಥಿತಿಗಳಲ್ಲೂ ಕೂಡ ಇರೋದಿಲ್ಲ. ಈ ಕಾರಣಕ್ಕೋಸ್ಕರವಾಗಿನೇ ಆಣೆ ಪ್ರಮಾಣದ ಬ್ಲಾಕ್ ಮೇಲ್ಗಳನ್ನ ಮಾಡ್ತಾರೆ. ಈ ರೀತಿಯಾಗಿ ಮಾಡೋ ಮೂಲಕವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಜನರು ಕಾಸು ಕೇಳದೇ ಇದ್ರು ಕೂಡ, ದುಡ್ಡು ಕೇಳದೇ ಇದ್ರು ಕೂಡ ಇವರಾಗಿ ಇವರು ತಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ಗೋಸ್ಕರವಾಗಿ ನಮಗೆ ಇಷ್ಟು ಹಣವನ್ನು ಹಂಚಿದೀವಿ ಅನ್ನೋದಾದ್ರೆ ನಮಗೆ ಇಷ್ಟು ಓಟು ಈ ಭಾಗದಲ್ಲಿ ಪಕ್ಕ ಆಯ್ತು ಅನ್ನುವಂತಹ ಮನಸ್ಥಿತಿಯನ್ನ ತೋರ್ಪಡಿಸೋದಕ್ಕೋಸ್ಕರವಾಗಿದ್ರೆ ಈ ರೀತಿಯಾಗಿ ಹಣವನ್ನು ಹಂಚ್ತಾರೆ. ಹಣವನ್ನ ಪಡ್ಕೊಳ್ಳುವ ಮತದಾರರು ಇದ್ದಾರೆ, ಅದೇ ರೀತಿಯಾಗಿ ಕೊಡುವಂತಹ ಮುಖಂಡರುಗಳು ಕೂಡ ಇದ್ದಾರೆ. ದಿವ್ಯಾ, ಓಕೆ, ಇನ್ನು ಡಿ ಕೆ ಶಿವಕುಮಾರ್ ಅವರು ಅಲ್ಲೇ ಇದ್ದಾರಾ ಇನ್ ಕೆಪಿ ನಾಗರಾಜ್? ಇಲ್ಲ ದಿವ್ಯಾ, ಯಾರು ಕೂಡ ಏನೋ ಚುನಾವಣಾ ಆಯೋಗದ ಆದೇಶದ ಪ್ರಕಾರವಾಗಿ ಬಹಿರಂಗ ಪ್ರಚಾರಕ್ಕೆ ಇವತ್ತು ಸಂಜೆ 5 ಗಂಟೆಗೆ ತೆರೆ ಬಿದ್ದಿರುವಂತ ಕಾರಣಕ್ಕೋಸ್ಕರವಾಗಿ ಕ್ಷೇತ್ರಕ್ಕೆ ಸಂಬಂಧ ಪಡೆದಂತಹ ಯಾರೊಬ್ಬರು ಕೂಡ ಏನೋ ಕ್ಷೇತ್ರದಲ್ಲಿ ಇರ್ಕೂಡ್ದು. ಈ ಕಾರಣಕ್ಕೋಸ್ಕರವಾಗಿನೇ ಬಂದಿದ್ದಂತಹ ಎಲ್ಲಾ ನಾಯಕಗಳು, ಮುಖ್ಯಮಂತ್ರಿಯ ಆದಿಯಾಗಿ ಎಲ್ಲರೂ ಕೂಡ ಈಗಾಗಲೇ ಕ್ಷೇತ್ರವನ್ನ ತೊರೆದಿದ್ದಾರೆ. 5 ಗಂಟೆಗೆ ನಂತರದಲ್ಲಿ ಎಲ್ಲರೂ ಕೂಡ ಕ್ಷೇತ್ರವನ್ನ ಬಿಟ್ಟಿದ್ದಾರೆ. ಆದ್ರೆ ಎಲ್ಲರೂ ಕೂಡ ಬಿಟ್ಟು ಈಗ ಶಿಫ್ಟ್ ಆಗಿರುವಂತಹದ್ದು ಮೈಸೂರಿನಲ್ಲಿ ಶಿಫ್ಟ್ ಆಗಿದ್ದಾರೆ. ಮೈಸೂರಿನಲ್ಲಿ ಇರ್ಬೋದು, ಯಾಕಂದ್ರೆ ಮೈಸೂರು ನಗರದ ವ್ಯಾಪ್ತಿ ನಂಜನಗೂಡಿನ ವ್ಯಾಪ್ತಿಗೆ, ಕ್ಷೇತ್ರದ ವ್ಯಾಪ್ತಿಗೆ ಬರಲಿಲ್ಲದ ಕಾರಣಕ್ಕೋಸ್ಕರವಾಗಿ ಎಲ್ಲರೂ ಅಲ್ಲಿ ಸ್ಟೇ ಆಗಿದ್ದಾರೆ. ಹಾಗಾಗಿ ಯಾವೊಬ್ಬ ನಾಯಕರು, ಬಿಜೆಪಿ ಅವರಿರ್ಬೋದು ಕಾಂಗ್ರೆಸ್ ಅವರಿರ್ಬೋದು, ಯಾವೊಬ್ಬ ನಾಯಕರುಗಳು ಕೂಡ ಈ 2 ಕ್ಷೇತ್ರದಲ್ಲಿ ಈಗ ಇಲ್ಲ. ದಿವ್ಯಾ, ಓಕೆ ಕೆಪಿ ನಾಗರಾಜ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ನಂಜನಗೂಡು ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ಮುಗಿಸಿದ ಬಿಜೆಪಿ ಕಾಂಗ್ರೆಸ್ನ ಘಟಾನುಘಟಿಗಳು ಮೈಸೂರಲ್ಲಿ ಬಿಡಾರ ಹೂಡಿದ್ದಾರೆ. ಆದ್ರೆ ಪ್ರಚಾರದ ವೇಳೆ ಒಬ್ಬರ ಮೇಲೊಬ್ಬರು ಗೂಬೆ ಕೂರಿಸೋ ಕೆಲಸವನ್ನ ಚಾಚು ತಪ್ಪದೆ ಮಾಡಿದ್ರು. ಕಾಂಗ್ರೆಸ್ನವರು ಏನಂದ್ರು, ಬಿಜೆಪಿ ಅವರು ಏನಂದ್ರು, ಬನ್ನಿ ಕೇಳೋಣ. ನಮ್ಮ ನಿರೀಕ್ಷೆಗೂ ಮೀರಿ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಚುನಾವಣೆಯಲ್ಲಿ ಭ್ರಷ್ಟಾಚಾರ ಪ್ರಾರಂಭ ಮಾಡಿದವರೇ ಯಡಿಯೂರಪ್ಪ. ನಮಗೇನು ಹೇಳ್ಕೊಡ್ತಾರೆ? ಭೂತದ ಬಾಯಿನಲ್ಲಿ ಭಗವದ್ಗೀತೆನ 8 ಉಪಚುನಾವಣೆಗಳು ಮಾಡಿ ಇದ್ವಾತದ್ದು ಹಣ ಖರ್ಚು ಮಾಡಿದವ್ರು ಯಾರು? ಯಡಿಯೂರಪ್ಪ. ಇಲ್ಲಿ ಸಿಕ್ಕಂತ ಜನ ಬೆಂಬಲವನ್ನು ನೋಡಿ ಅತ್ಯಂತ ಆತ್ಮವಿಶ್ವಾಸದಿಂದ ರಾಜ್ಯದ ಉದ್ದಕ್ಕೂ ಓಡಾಟ ಮಾಡಬಹುದು. ನಾವು 150 ಕ್ಷೇತ್ರ ನಿಶ್ಚಿತವಾಗಿ ಗೆಲ್ಲಬಹುದು ಅನ್ನುವಂಥದ್ದು ನನ್ನ ಮನಸ್ಸಿಗೆ ಒಂದು ಧೈರ್ಯ ಬಂದಿದೆ. ಮತ್ತೆ ಈ ಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲಿ 25,000ಕ್ಕೆ ಹೆಚ್ಚಿನ ಅಂತರದಲ್ಲಿ ನಾವು ಗೆದ್ದೇ ಗೆಲ್ತೇವೆ ಅನ್ನುವಂತ ವಿಶ್ವಾಸ ಬಂದಿದೆ. ಕಳೆದ 25 ದಿನಗಳಲ್ಲಿ ಇಲ್ಲಿ ಓಡಾಡಿದ ಮೇಲೆ ಎಲ್ಲರ ಶ್ರಮ, ಸನ್ಮಾನ್ಯ ಯಡಿಯೂರಪ್ಪನವರ, ಸೋಮಣ್ಣವರ ಮತ್ತು ಬೇರೆ ಬೇರೆ ನಮ್ಮ ಪ್ರಮುಖರ ಶ್ರಮ ಇವತ್ತು ನಮಗೆ ಫಲ ಕೊಟ್ಟಿದೆ. ನಂಗೆ ಅನ್ಸುತ್ತೆ ನಾವು ಬಹಳ ದೊಡ್ಡ ಅಂತರದಿಂದ ಈ ಕ್ಷೇತ್ರವನ್ನು ಗೆಲ್ತೀವಿ. ತುಂಬಾ ಖುಷಿಯಾಗಿದೆ. ನಂಜನಗೂಡು ಕ್ಷೇತ್ರದಲ್ಲಿ ನಿರೀಕ್ಷಿತ ಮಟ್ಟಕ್ಕೆ ಅಭಿವೃದ್ಧಿ ಕೆಲಸಗಳಾಗಿರಲಿಲ್ಲ. ಜನರನ್ನ ಹೇಳೋರು ಕೇಳೋರು ಇರಲಿಲ್ಲ. ಕಾರ್ಯಕರ್ತರಿಗೆ ನೈತಿಕ ಶಕ್ತಿ ತುಂಬುವವರು ಇರಲಿಲ್ಲ. ಕಾರ್ಯಕರ್ತರ ಉತ್ಸಾಹ ಎಲ್ಲೇ ಮೀರಿದೆ, ಒಗ್ಗಟ್ಟಿದೆ. ನಮ್ಮ ಹೋರಾಟ ಅಂದು ಇಂದು ಎಂದೂ ಕೂಡ
ಕೋಮು ಶಕ್ತಿಗಳು ಮತ್ತು ಮೂಲಭೂತವಾದಿಗಳ ವಿರುದ್ಧವಾಗಿ. ಯಾವ ಕಾಲದಲ್ಲಿ ಚುನಾವಣೆ ಹಾಳಾಯ್ತು? ಯಾರು ಚುನಾವಣೆಯಲ್ಲಿ ಎಲ್ಲೆ ಮೀರಿ ವೆಚ್ಚ ಮಾಡ್ತಾ ಇದ್ರು, ಗಣಿ ಹಣನೆಲ್ಲ ಚೆಲ್ಲಿದ್ರು, ಅವರು ಈ ತರ ಆರೋಪ ಮಾಡಿ ಅಪಹಾಸ್ಯಕ್ಕೆ ಗುರಿ ಆಗೋದನ್ನು ನಿಲ್ಲಿಸಬೇಕು. ಇನ್ನು ನಂಜನಗೂಡು ಕ್ಷೇತ್ರದ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು, ಗುಂಡ್ಲುಪೇಟೆ ಅಭ್ಯರ್ಥಿಗಳು ಏನ್ ಹೇಳಿದ್ರು ಬನ್ನಿ ಕೇಳೋಣ. ಆತ್ಮಗೌರವ ಇಟ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ರಾಜೀನಾಮೆ ಕೊಟ್ಕೊಂಡು ಇವತ್ತು ಚುನಾವಣೆಗೆ ಮತ್ತೆ ನಿಂತಿರ್ತಕ್ಕಂಥ ನಿದರ್ಶನಗಳಿಲ್ಲ. ಆದ್ರಿಂದ ಬಹಳ ಮಹತ್ವದ ಚುನಾವಣೆ ಮತ್ತೆ ಪ್ರತಿಷ್ಠಿತವಾದ ಚುನಾವಣೆನೂ ಕೂಡ ಆಗಿದೆ. ಯಾವ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ, ಯಾವ ರೀತಿ ವಾಮ ಮಾರ್ಗಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಇದೆಲ್ಲರೂ ಕೂಡ ಗೊತ್ತಿದೆ. ನಾವು ಬಹಳ ಎಚ್ಚರಿಕೆಯಿಂದ ಯಾವ ರೀತಿಯಾದಂಥ ರೀತಿಯಲ್ಲಿ ಮತದಾರರ ಗಮನವನ್ನು ಸೆಳೆದು ಈ ಚುನಾವಣೆ ಮಹತ್ವವನ್ನು ತಿಳಿಸಬೇಕು ಅನ್ನೋ ಏಕೈಕ ಉದ್ದೇಶದಿಂದ ನಾವು ಪ್ರಚಾರ ಮಾಡಿದ್ದೀವಿ. ಅದರಿಂದ ನಮ್ಗೆ ವಿಶ್ವಾಸ ಇದೆ, ಗೆಲ್ತೀವಿ ಅಂತ. ಸಿದ್ದರಾಮಯ್ಯನವರು ಮತ್ತು ಉಸ್ತುವಾರಿ ಸಚಿವರು ಪ್ರವಾಸ ಮಾಡಿ ಅವರು ಉಸ್ತುವಾರಿ ಸಚಿವರಾದ ನಂತರದಲ್ಲಿ ಕ್ಷೇತ್ರಾದ್ಯಂತ ಅಭಿವೃದ್ಧಿ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ಮತದಾರರು ಕಾಂಗ್ರೆಸ್ ಪಕ್ಷದ ಕಡೆಗೆ ಒಲವಿದೆ. ಆಡಳಿತ ಪಕ್ಷದ ಜೊತೆ ನಾವು ಕೈ ಜೋಡಿಸಿದ್ರೆ ಇನ್ನಷ್ಟು ಅಭಿವೃದ್ಧಿ ಕೆಲಸ ಆಗಬಹುದು ಅಂತ ನಿರೀಕ್ಷೆಯಲ್ಲಿ ಮತದಾರರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕಳಲೆ ಕೇಶವಮೂರ್ತಿ ಕೊಡೋಣ ಅಂತ ಹೇಳಿ ಎಲ್ಲರ ಅಭಿಪ್ರಾಯ. ತಂತ್ರಗಾರಿಕೆಗಿಂತ ನಮ್ಮ ಮಹದೇವ್ ಪ್ರಸಾದ್ ಅವರು ಮಾಡಿರುವಂತ ಅಭಿವೃದ್ಧಿ ಕೆಲಸವೇ ನನಗೆ ಶ್ರೀರಕ್ಷೆ. ಆ ಕೆಲಸವೇ ಮಾತನಾಡ್ತವೆ. ಹಾಗಾಗಿ 13ನೇ ತಾರೀಕು ನೀವು ಕಾದು ನೋಡೋರಿ. ಅನುಕಂಪದ ಪದದ ಅರ್ಥವೇನು? ದುಡ್ಡು ಹೋಗುತ್ತೆ, ಇವತ್ತು ನಾಳೆ ಬರುತ್ತೆ. ಆದ್ರೆ ನನಗೆ ನನ್ನ ಲೈಫ್ ಪಾರ್ಟ್ನರ್, ನನ್ನ ಜೊತೆಗಾರ ಹೋಗಿದ್ದಾರೆ, ವಾಪಸ್ ಬರಲ್ಲ. ಅನುಕಂಪ ಇರ್ಬೇಕಾಗಿರೋದು ನನಗೆ, ಅವ್ರಿಗಲ್ಲ. ಬಹುತೇಕರೆಲ್ಲ ಮತದಾರನ ತಲುಪಿದೀವಿ. ಅವರೆಲ್ಲ ಈಗ ನಮಗೆ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ನಿರೀಕ್ಷೆ ಇದೆ, ಈ ಬಾರಿ ನಮಗೆ ಒಂದು ಅನುಕೂಲ ಆಗುತ್ತೆ ಅನ್ನೋದ್ರಲ್ಲಿ ನಿರೀಕ್ಷೆ ಇದೆ. 5 ಬಾರಿ ಅವಕಾಶ ಕೊಟ್ಟಂತ ಕಾಂಗ್ರೆಸ್ನವ್ರಿಗೆ ಏನೆಲ್ಲ ಕೆಲಸ ಮಾಡಿದ್ರು ಅನ್ನೋದ್ರಲ್ಲಿ ಜನ ಹೇಳ್ತಿರುವಂತ ಮಾತದು. ಶಾಶ್ವತವಾಗಿ ಉಳಿಯುವಂತ ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಬಹಳಷ್ಟು ಅನುಕೂಲಗಳಾಗ್ತದೆ ಕ್ಷೇತ್ರಕ್ಕೆ ಅನ್ನೋದ್ರಲ್ಲಿ ಜನ ನಿರೀಕ್ಷೆ ಮಾಡಿದಂಥದ್ದು ಸುಳ್ಳಾಗಿದೆ. ಈಗ ನಮ್ಗೇನು ಹೇಳ್ತಿರುವಂತದ್ದು, ನೀವು ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ, ನೀವು ಬಂದಂತ ಸಂದರ್ಭದಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಕೊಡಿ, ಈ ತರದ ಭರವಸೆಗಳಿದೆಯಲ್ಲ, ಇದು ಬಹಳ ಮುಖ್ಯವಾಗಿರುವಂತ ವಿಚಾರ. ಅಲ್ಲಿ ಒಂದು ಕಡೆ ಬರ, ಮಗದೊಂದು ಕಡೆ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ. ರೈತರಿಗಂತೂ ಪರಿಹಾರ ಇಲ್ಲವೇ ಇಲ್ಲ. ಆದರೆ ನಮ್ಮನ್ನ ಆಳುವ ನಾಯಕರು ಮಾತ್ರ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಅಧಿಕಾರಿಗಳನ್ನಾದರೂ ಸರಿಯಾಗಿ ನೋಡಿಸ್ಕೊಳ್ತಿದ್ದಾರಾ? ಹೋಗ್ಲಿ ಬಿಡಿ ಅಂತ ನೋಡಿದ್ರೆ ಹಾಗೂ ನಡೀತಿಲ್ಲ ಅಂತ ಕಾಣುತ್ತೆ. ಅದರಲ್ಲೂ ರಾಜಕೀಯ ಮನೆ ಮಾಡಿದೆಯಾ ಅನ್ನೋ ಅನುಮಾನ ಬರ್ತಾ ಇದೆ. ಬಿಗ್ ಬಾಸ್ ನ ಒಳ್ಳೆ ಹುಡುಗ ಪ್ರಸಿದ್ಧಿ ಪಡೆದಿರುವಂತಹ ಪ್ರಥಮ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್.